ಹಾಗೂ ವೈವಿಧ್ಯತೆಯಿಂದ ಕೂಡಿದ ಕಾರ್ಯಕ್ರಮವನ್ನು ನಮ್ಮ ಅತಿಥಿಯರು ವ್ಯವಸ್ಥೆ ಮಾಡಿರೋದು ನಮಗೆಲ್ಲ ಒಂದು ಹೊಸ ಅನುಭವವನ್ನು ಕೊಟ್ಟಿದೆ ಅಂತ ನೀವೆಲ್ಲ ಒಪ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಅತಿಥಿಗಳು ಅವರ ಆತಿಥ್ಯವನ್ನು ಆನಂದಿಸಿದ್ದೀವಿ. ಈಗ ಸಮಯ ಅತಿಥಿಯರಿಗೆ ಒಂದು ರೀತಿಯಾದ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ. ಅದಕ್ಕಾಗಿ ಕೇವಲ 5 ನಿಮಿಷ ನಿಮ್ಮಗಳ ಅಮೂಲ್ಯ ಸಮಯವನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಶಾಂತಚಿತ್ತತೆಯಿಂದ ನನ್ನ 2 ಮಾತುಗಳನ್ನು ಕೇಳಿಕೊಳ್ಳಿ, ಸಹಿಸಿಕೊಳ್ಳಿ ಅಂತ ಕೇಳಿದ್ದೀನಿ. ಇದು ಹೇಗೆ ಅಂತ ಹೇಳಿದ್ರೆ, ನಾನು ಜ್ಯೋತ್ಸ್ನಾ ನನ್ನ ಅಕ್ಕ, ನಾನು ಅವ್ರ ತಮ್ಮ ಪ್ರಸಾದ್ ಅಂತ. ಓಕೆ, ಪರಿಚಯ ಇಲ್ಲದವ್ರಿಗೆ ನಾನು ಜ್ಯೋತ್ಸ್ನಾ ಕುಟುಂಬದ ಪರವಾಗಿ 1-2 ಮಾತುಗಳನ್ನು ಹೇಳಬೇಕು ಅಂತ ಇಲ್ಲಿ ನಿಂತಿದ್ದೀನಿ. ಜ್ಯೋತ್ಸ್ನಾ ಮತ್ತು ಡಾಕ್ಟರ್ ರಾಮಚಂದ್ರ ಇವರಿಬ್ಬರು ನಮ್ಮ ಕುಟುಂಬಕ್ಕೆ ಡಾಕ್ಟರ್ ರಾಮಚಂದ್ರ ಅವರು ಎಂದೂ ಅಳಿಯನಾಗಲೇ ಇಲ್ಲ. ನಮ್ಮ ಮನೆಗೆ ಮಗನಾಗಿದ್ದರು. ನಮ್ಮ ಮನೆಯ ಹಿರಿಯ ಅಣ್ಣ ಅಂತಲೇ ಹೇಳ್ಬೋದು. ನಮ್ಮ ಕಷ್ಟ ಸುಖ ಹಾಗೂ ಪ್ರತಿಯೊಂದು ಸಂದರ್ಭದಲ್ಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಭಾವ ಡಾಕ್ಟರ್ ರಾಮಚಂದ್ರ. ಜ್ಯೋತ್ಸ್ನಳ ಬಗ್ಗೆ ಹೇಳ್ಕೊಳಕ್ಕೆ ಹೋದರೆ ಸ್ವಪ್ರಶಂಸೆ ಆಗುತ್ತೆ. ನಮ್ಮ ಮನೆ ವಜ್ರದ ಬೆಲೆ ನಮಗೆ ಗೊತ್ತು. ಅದರಿಂದ ಹೆಚ್ಚಿಗೆ ಹೇಳೋದಕ್ಕೆ ಹೋದರೆ ಆತ್ಮಪ್ರಶಂಸೆ ಆಗುತ್ತೆ ಅಂತ ಮೊಟಕುಗೊಳಿಸಿ ಈ ಒಂದು 50ನೇ ವರ್ಷದ ಒಂದು ವೈವಾಹಿಕ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾನು ಅವರಿಬ್ಬರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಡಾಕ್ಟರ್ ರಾಮಚಂದ್ರ ಅವರು ಶೈಕ್ಷಣಿಕವಾಗಿ ಅದ್ಭುತವಾದ ಒಬ್ಬ ಪ್ರಾಧ್ಯಾಪಕ, ಪ್ರೊಫೆಸರ್, ಮತ್ತು ಅವರದೇ ಆದ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ಸಂಗೀತಾಭಿಮಾನಿ ಕೂಡ, ಕಲಾಭಿಮಾನಿ ಕೂಡ. ನಮ್ಮ ಅಳಿಯನಿಂದ ನಾವು ಸಂಗೀತದ ಅಭಿರುಚಿಯನ್ನು ಬೆಳೆಸ್ಕೊಂಡು ಅವರ ಅಳಿಯನಿಂದ ಸಂಗೀತದ ಈ ರೀತಿಯಾದ ಸಾಹಸ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೀವಿ. ಇವಿಬ್ಬರಿಗೂ ಈ ಕಲಾಭಿಮಾನದ ಶ್ರೇಯ ಈ ಕೀರ್ತಿ ಮತ್ತು ರಾಮಚಂದ್ರ ಅವರಿಗೆ ಸಲ್ಲುತ್ತೆ. ಬಹಳ ಸಂತೋಷ. ಈ ರೀತಿಯಾದ ಒಂದು ವಿಭಿನ್ನವಾದ ಕಾರ್ಯಕ್ರಮ ಇದು. ನಾವು ಬರ್ತೀವಿ, ವಿಶ್ ಮಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ, ಊಟ ಮಾಡ್ತೀವಿ, ನೀವು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀರಾ, ಇದು ಯಾಂತ್ರಿಕವಾದ ಕಾರ್ಯಕ್ರಮ. ಬಟ್ ಈ ರೀತಿಯಾದ ಒಂದು ಗಾನ ಮಾಧುರ್ಯದ ಪ್ರಪಂಚಕ್ಕೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಬಹಳ ಬಹಳ ಒಂದು ವಿಶಿಷ್ಟವಾದ ಸಂಗೀತ ಅನುಭವವನ್ನು ನಮಗೆಲ್ಲ ಒಡಂಬಡಿಸಿ